ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ವರಮಹಾಲಕ್ಷ್ಮಿನ ಯಾವ ರೀತಿಯಾಗಿ ವಿಸರ್ಜನೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ವರಮಹಾಲಕ್ಷ್ಮಿನ ಬೆಳಗ್ಗೆನೇ ಕೂರಿಸಿ ಸಂಜೆನೇ ತೆಗಿತಾರೆ, ಮತ್ತು ಕೆಲವರು ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ತಿರ್ಗಾ ದಿನ ಬೆಳಗ್ಗೆ ತೆಗಿತಾರೆ. ಆದರೆ ನಾನು ಯಾವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ 3 ದಿನ ಆದಮೇಲೆ ವರಮಹಾಲಕ್ಷ್ಮಿನ ವಿಸರ್ಜನೆ ಮಾಡೋದು. ಇವತ್ತು ಸಹ 3ನೇ ದಿನ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬನ ಮುಗಿದ ನಂತರ ನಾನಿಲ್ಲಿ ಬೆಳಗ್ಗೆನೇ ಬೇಗ ಎದ್ದು ವರಮಹಾಲಕ್ಷ್ಮಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ, ನಾವು ತೆಗೆಯೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿಗೆ ಯಾವುದಾದ್ರೂ ಒಂದು ರೀತಿಯಾಗಿ ನೈವೇದ್ಯನ ಮಾಡಿ ಅದನ್ನು ತಂಪು ಮಾಡಿ ನಾವು ವರಮಹಾಲಕ್ಷ್ಮಿನ ವಿಸರ್ಜನೆ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇವತ್ತು ಬಾಳೆಹಣ್ಣನ್ನು ರಸಾಯನದ ರೀತಿಯಾಗಿ ಮಾಡಿ ದೇವ್ರಿಗೆ ನೈವೇದ್ಯನ ಮಾಡ್ತಿದ್ದೀನಿ. ನಾವು ಪೂಜೆ ಎಲ್ಲ ಮಾಡಿದ ನಂತರ ದೇವ್ರ ಹತ್ರ ನಮ್ಮದು ಸಂಕಲ್ಪ ಏನಿರುತ್ತೆ ಅದನ್ನು ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ನಾನು ಮಂಗಳಾರತಿನ ಮಾಡ್ತೀನಿ. ಆರತಿಗೆ ವೀಳ್ಯದೆಲೆ ಹಾಕಿ ಕರ್ಪೂರ ಹಾಕಿ ದೇವ್ರಿಗೆ ದೃಷ್ಟಿನ ತೆಗೆದು ಮನೆಯಿಂದ ಹೊರ್ಗಡೆ ಹಾಕಿ ಬರ್ತೀನಿ. ಅದೇ ರೀತಿಯಾಗಿ ನಾವೇನೇನು ವರಮಹಾಲಕ್ಷ್ಮಿ ಮುಂದೆ ಇಟ್ಟಿರ್ತೀವಿ ಹಣ್ಣುಗಳು ಮತ್ತು ದೇವ್ರಿಗೆ ಮಡ್ಲಕ್ಕಿ ಅದನ್ನೆಲ್ಲ ದೇವ್ರ ಹತ್ರ ಪಾದದ ಹತ್ರ ಮುಟ್ಟಿಸಿ ನಾವು ತೆಗೆದಿಡಬೇಕು. ಲಾಸ್ಟಲ್ಲಿ ಮಡ್ಲಕ್ಕಿನ ಮುಟ್ಸಿದ ನಂತರ ನೀವು ಬೇಕಾದರೆ ಅದನ್ನು ವರಮಹಾಲಕ್ಷ್ಮಿಗೆ ಏನು ಮಡ್ಲಕ್ಕಿ ರೀತಿಯಲ್ಲಿ ಇಟ್ಟಿರ್ತೀರ ಅಕ್ಕಿ ಎಲ್ಲ ಅದನ್ನು ಸಿಹಿ ರೀತಿ ಮಾಡಿಬಿಟ್ಟು ತಿನ್ಬೋದು. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಮಡ್ಲಕ್ಕಿ ರೀತಿಯಲ್ಲಿ ಕೊಡ್ಬೋದು. ನಾನಿವತ್ತು ಮಡ್ಲಕ್ಕಿ ಏನು ಇಟ್ಟಿರ್ತೀನಿ ಅದನ್ನು ನಾನು ದೇವಸ್ಥಾನಕ್ಕೆ ಕೊಡಬೇಕು ಅಂತ ತೆಗೆದಿಟ್ಕೊಳ್ತಿದ್ದೀನಿ. ಬನ್ನಿ ನಾನು ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ವಿಸರ್ಜನೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. वैष्णवी भार्गवी मन्त्रस्वरूपिणि मन्त्रमये सुरगणपूजित शीघ्रफलप्रद ज्ञानविकासिनि शास्त्रनुते भवभयहारिणि पापविमोचनि साधुजनाश्रितपादयुते जय जय हे मधुसूदन कामिनि धैर्यलक्ष्मि सदा पालय माम्. सेवित ताप निवारिणि पादयुते जय जय हे मधुसूदन कामिनि गजलक्ष्मी सदा पालय माम्. ऐकगवाहिनि मोहिनि चक्रिणि रागविवर्धिनि ज्ञानमये गणवारिणि लोकहितैषिणि स्वरसप्तभूषित गाननुते सकल सुरासुर देव मुनीश्वर मानव वन्दित पादयुते जय जय हे मधुसूदन कामिनि सन्तान लक्ष्मि सदा पालय माम्.
नवनिधिदायिनि कलिमलहारिणि कामितफलप्रदहस्तयुते ಸೀರೆನ ನಾವು ಉಡ್ಸಿರ್ತೀವಲ್ಲ ದೇವರಿಗೆ, ಆ ಸೀರೆನ ತೆಗೆದು ಅದೇ ರೀತಿಯಾಗಿ ಮಡಚಿಡಬಾರ್ದು. ನಾವು ದೇವ್ರಿಗೆ ಏನು ನಾವು ಒಡವೆ ಮತ್ತು ಸೀರೆ ಹಾಕಿರ್ತೀವಿ ಅದನ್ನು ತೆಗೆದ ನಂತರ ನಾವು ಒಂದು ಸಲನಾದ್ರೂ ಅದನ್ನು ಸೀರೆನ ಉಟ್ಟು ತೆಗೆದಿಡಬೇಕು. ದೇವ್ರಿಗೆ ಅಂತಲೇ ನಾವು ಸಪ್ರೇಟಾಗಿ ಒಡವೆ ಮಾಡಿಟ್ಟಿದ್ರೆ ಅದನ್ನು ಹಾಕೊಳ್ಳೋದು ಬೇಡ. ಇಲ್ಲ ನಾವು ಹಾಕೊಳ್ಳೋ ಅಂತಹ ಚಿನ್ನದ ಒಡವೆನೆಲ್ಲ ನಾವು ಹಾಕಿದ್ದೀವಿ ಅಂತಂದರೆ ಅದನ್ನು ತೆಗೆದ ನಂತರ ನಾವು ಒಂದು ಸಲ ಹಾಕಿ ಆಮೇಲೆ ತೆಗೆದಿಡಬೇಕು. ಅದೇ ರೀತಿಯಾಗಿ ನಾವು ಸೀರೆನೂ ಸಹ ಒಂದು ಸಲ ಉಟ್ಟು ತೆಗೆದಿಡಬೇಕು. ನಾನು ದೇವ್ರದ್ದು ವಿಸರ್ಜನೆ ಎಲ್ಲ ಮುಗಿದ ನಂತರ ಸೀರೆನೆಲ್ಲ ಒಂದು ಸಲ ಉಟ್ಟು ಆಮೇಲೆ ತೆಗೆದಿಟ್ಟೆ. ಮಕ್ಕಳು ಸಹ ಏನಾದ್ರೂ ಮಾಡಿಕೊಡಮ್ಮ ಅಂತ ಅಂತಿದ್ರು. ಹಂಗಾಗಿ ಹಣ್ಣಿತ್ತು, ಅದಕ್ಕೋಸ್ಕರ ಪೈನಾಪಲ್ನ ಕಟ್ ಮಾಡಿ ನಾನಿಲ್ಲಿ ಮಕ್ಕಳಿಗೋಸ್ಕರ ಜ್ಯೂಸನ್ನ ಮಾಡಿಕೊಡ್ತಿದ್ದೀನಿ. ಪೈನಾಪಲ್ಲು ಮತ್ತು ಕಾಳುಮೆಣಸು, ಏಲಕ್ಕಿ, ಸಕ್ಕರೆ, ನೀರು ಹಾಕಿ ನಾನಿಲ್ಲಿ ಜ್ಯೂಸನ್ನ ಮಾಡಿದ್ದೆ. ನಿಮಗೆ ಬೇಕು ಅಂತಂದರೆ ಹಾಲು ಹಾಕೋಬೋದು, ನಿಮಗೆ ಕೋಲ್ಡ್ ಇಷ್ಟ ಆಗುತ್ತೆ ಅಂತಂದರೆ ಐಸ್ ಕ್ಯೂಬ್ನ ಹಾಕಿ ಜ್ಯೂಸ್ ರೀತಿಯಾಗಿ ಮಾಡ್ಕೋಬೋದು. ಯಾವ ರೀತಿಯಾಗಿ ಇಷ್ಟಪಡ್ತಾರೋ ಆ ರೀತಿ ಮಾಡ್ಕೊಡ್ಬೋದು. ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡಿರೋದ್ರಿಂದ ಅವ್ರಿಗೆ ಇಷ್ಟ ಆಗಲ್ಲ, ಕೋಲ್ಡ್ ಆದರೆ ಶೀತ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ನೀರು ಮಾತ್ರ ಹಾಕ್ತಿದ್ದೀನಿ. ಯಾವುದೇ ರೀತಿಯಾದಂಥ ಐಸ್ ಕ್ಯೂಬ್ನ ಹಾಕಿಲ್ಲ. ಜ್ಯೂಸ್ ಮಾಡಿಕೊಟ್ಟ ನಂತರ ಅವರು ಸಹ ಕುಡಿದ್ರು, ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ನಾನು ಮಾಡಿರೋ ಅಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ.